बच्चों, आज हम 8वीं कक्षा के पाठ हरा घोड़ा के बारे में जानकारी पाएंगे। हरा घोड़ा। पहले हम पाठ के उद्देश्य देखेंगे। बच्चे बीरबल की चतुराई का परिचय प्राप्त करते हैं। बच्चे ಬೀರ್ಬಲ್ಲನ ಚತುರತೆ ನಾವೀಗ ಸುಮಾರಷ್ಟು ಅಕ್ಬರ್ ಮತ್ತು ಬೀರ್ಬಲ್ಲನ ಸುಮಾರಷ್ಟು ಕಥೆಗಳನ್ನು ಕೇಳಿದ್ದೀವಿ. ಅಕ್ಬರನ ಆಸ್ಥಾನದಲ್ಲಿರುವಂತಹ ಮಂತ್ರಿ ಬೀರ್ಬಲ್. ಅಲ್ಲಿ ಅನೇಕ ಕವಿಗಳು ಸಾಹಿತ್ಯಕಾರರು ಇದ್ದರು. ಆದರೆ ಮಂತ್ರಿ ಬೀರ್ಬಲ್ಲನಷ್ಟು ಬುದ್ಧಿವಂತ ಚತುರ ಯಾರೂ ಇರಲಿಲ್ಲ. ಅಕ್ಬರ್ ಯಾವಾಗಲೂ ಬೀರ್ಬಲ್ಲನಿಗೆ ಏನಾದರೂ ಒಂದು ಗೊಂದಲಮಯವಾದಂತಹ ಪ್ರಶ್ನೆ ಕೇಳಿ ಆತನನ್ನು ಸಿಕ್ಕಾಕಿಸ್ಬೇಕು, ಆತನನ್ನು ಮೂರ್ಖನನ್ನಾಗಿ ಮಾಡಬೇಕು ಅಂತ ತುಂಬ ಪ್ರಯತ್ನ ಪಡ್ತಿರ್ತಾರೆ. ಆದರೆ ಬೀರ್ಬಲ್ ಯಾವುದೇ ರೀತಿಯ ಸಂದರ್ಭದಲ್ಲೂ ಕೂಡ ಅವರು ಸಿಕ್ಕಾಕೊಳ್ತಿರ್ಲಿಲ್ಲ. ಆದರೆ ಅಷ್ಟೇ ಆತ್ಮೀಯತೆ ಅವರಿಬ್ಬರಲ್ಲಿ ಇತ್ತು. ಅಕ್ಬರ ಮತ್ತು ಬೀರ್ಬಲ್ಲನ ಮಧ್ಯೆ ತುಂಬ ಆತ್ಮೀಯತೆ ಇತ್ತು. ಆ ಆತ್ಮೀಯತೆಯಲ್ಲಿ ಈತನನ್ನು ನಾನು ಹೇಗಾದರೂ ಸೋಲಿಸಬೇಕು ಅನ್ನೋ ಅವನನ್ನು ಗೊಂದಲಕ್ಕೆ ಒಳಗಾಗಿಸ್ಬೇಕು ಅನ್ನೋದು ಅಕ್ಬರನ ಆಸೆ. ಆದರೂ ಯಾವತ್ತಿಗೂ ಯಾವುದೇ ರೀತಿಯ ಗೊಂದಲದಲ್ಲಿ ಬೀರ್ಬಲ್ ಸಿಕ್ಕಾಕೊಳ್ತಿರ್ಲಿಲ್ಲ. ರಾಜ ಏನು ಪ್ರಶ್ನೆ ಕೇಳಿದ್ರು ಅದಕ್ಕೆ ತಕ್ಕನಾದಂತಹ ಉತ್ತರವನ್ನೇ ಬೀರ್ಬಲ್ಲ ಕೊಡ್ತಾ ಇದ್ದ. ಈ ಪಾಠದಲ್ಲೂ ಕೂಡ ಇಲ್ಲಿ ಅಕ್ಬರ ಬೀರ್ಬಲ್ಲನಿಗೆ ಒಂದು ಪ್ರಶ್ನೆ ಕೇಳಿ ಅವನಿಗೆ ಗೊಂದಲಕ್ಕೆ ಸಿಕ್ಕಾಕಿಸ್ಬೇಕು, ಅವನನ್ನು ಮೂರ್ಖನನ್ನಾಗಿ ಮಾಡಬೇಕು ಅಂತ ತುಂಬ ಪ್ರಯತ್ನ ಪಡ್ತಾನೆ. ಆದರೆ ಬೀರ್ಬಲ್ಲ ಇಲ್ಲೂ ಕೂಡ ಒಪ್ಕೊಳ್ಳಲ್ಲ, ಇಲ್ಲೂ ಕೂಡ ಆತ ಸೋಲನ್ನು ಅನುಭವಿಸಲ್ಲ. ಅದರ ಬಗ್ಗೆ ಇಲ್ಲಿ ಪಾಠ ಇದೆ. ಮೊದಲಿಗೆ ಪಾಠ ನೋಡೋಣ. ಏಕ್ ದಿನ್ ರಾಜ ಬಾದಶಾह अकबर घोड़े पर शाही बाग में घूमने गए। उनके साथ मंत्री बीरबल थे। चारों ओर हरे भरे वृक्ष और हरी हरी घास देखकर अकबर बहुत खुश हुए। उन्हें लगा कि बगीचे में सैर करने के लिए घोड़ा भी हरे रंग का ही होना चाहिए। बादशाह ಅಂದ್ರೆ ರಾಜ. ಶಾಹಿ ಬಾಗ್ ಅಂದ್ರೆ ರಾಜರ ಉದ್ಯಾನವನ. ಸೈರ್ ಅಂದ್ರೆ ತಿರುಗಾಟ. ಇಲ್ಲೂ ಕೂಡ ಓಡಾಟ, ಸುತ್ತಾಟ, ಏಕ ಇದರ ಬಹುವಚನ ರೂಪ ಅನೇಕ. ಮತ್ತೆ ಘೋಡ, ಘೋಡೆ, ಏಕವಚನ ಮತ್ತೆ ಬಹುವಚನ ರೂಪ. एक दिन बादशाह अकबर घोड़े पर शाही बाग में घूमने गए. ಒಂದು ದಿವಸ
ಅಕ್ಬರ್ ಮಹಾರಾಜರು ತಮ್ಮ ರಾಜರಿಗೆ ಅಂತ ಹೇಳಿ ಇರುವಂತಹ ಉದ್ಯಾನವನದಲ್ಲಿ ಸುತ್ತಾಡೋಣ ಅಂತ ಹೇಳಿ ಹೊರಡ್ತಾರೆ. ಉನ್ಕೆ ಸಾಥ್ ಮಂತ್ರಿ ಬೀರ್ಬಲ್ ಥೇ, ಅವ್ರ ಜೊತೆ ಮಂತ್ರಿ ಬೀರ್ಬಲ್ಲರು ಕೂಡ ಇದ್ರು. ಚಾರೋ ಓರ್ ಹರೇ ಭರೇ ವೃಕ್ಷ और हरी हरी घास देखकर ಅಕ್ಬರ್ ಬಹುತ್ ಖುಷ್ ಹುಯೆ. ಸುತ್ತಮುತ್ತಲು ಹಚ್ಚ ಹಸಿರಿನಿಂದ ಕೂಡಿರುವಂತಹ ಗಿಡಮರಗಳು, ಹಾಗೆಯೇ ಹಸಿರಾಗಿರುವಂತಹ ಹುಲ್ಲು, ನೆಲದ ಮೇಲಿನ ಹುಲ್ಲನ್ನ ನೋಡಿ ಅಕ್ಬರನಿಗೆ ಬಹಳ ಖುಷಿ ಆಗ್ಬಿಡುತ್ತೆ. उन्हें लगा कि बगीचे में सैर करने के लिए घोड़ा भी हरे रंग का ही होना चाहिए. ಇವರು ಕುದುರೆಯ ಮೇಲೆ ಅಲ್ಲಿ ಓಡಾಟಕ್ಕೆ ಅಂತ ಹೋಗಿದ್ರಲ್ವಾ, ಓಡಾಟಕ್ಕೆ ಹೋದಾಗ ಇವರು ಯೋಚನೆ ಮಾಡ್ತಾರೆ ಏನಂದ್ರೆ, ಕುದುರೆನೂ ಕೂಡ ಹೇಗೆ ಈ ಉದ್ಯಾನವನ ಹಚ್ಚ ಹಸಿರಿನಿಂದ ಕೂಡಿದೆಯೋ ಹಾಗೆಯೇ ಇಂಥ ಹಚ್ಚ ಹಸಿರಿನಿಂದ ಇರುವಂತಹ ಉದ್ಯಾನವನದಲ್ಲಿ ಓಡಾಡಬೇಕಂದ್ರೆ ಕುದುರೆನೂ ಕೂಡ ಹಚ್ಚ ಹಸಿರಿನಿಂದ ಇರುವಂತಹ ಹಸಿರಾಗಿರುವಂತಹ ಕುದುರೆ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ಯೋಚನೆ ಮಾಡ್ತಾರೆ. उन्होंने बीरबल से कहा, बीरबल मुझे हरे रंग का घोड़ा चाहिए, तुम मुझे 7 दिन में हरे रंग का घोड़ा ला दो. यदि तुम हरे रंग का घोड़ा ना ला सके तो हमें अपनी शक्ल मत दिखाओ. अकबर और बीरबल दोनों को यह मालूम था कि हरे रंग का घोड़ा तो होता ही नहीं है, लेकिन अकबर को बीरबल की परीक्षा लेनी थी. हरे हसिरू, हरे ಅಂದ್ರೆ ಹಸಿರು. 7 दिन 7 ದಿನ, 7 ದಿನ. ಶಕ್ಲ್ ಮುಖ, ಮಾಲೂಮ್ ತಿಳಿಯುವುದು, ತಿಳಿಯುವುದು. ಉನ್ಹೋನೆ ಬೀರ್ಬಲ್ ಸೆ ಕಹಾ, ಅಕ್ಬರ್ ಅವರು ತಮ್ಮ ಮನಸ್ಸಿನಲ್ಲಿ ಬಂದಿರುವಂತಹ ಆಲೋಚನೆಯನ್ನ ಬೀರ್ಬಲನಿಗೆ ಹೇಳ್ತಾರೆ. ಅಂದ್ರೆ ಅವರಿಗೆ ಅಕ್ಬರ್ ಅವರು ತಮ್ಮ ಉದ್ಯಾನವನದಲ್ಲಿ ಕುದುರೆಯ ಮೇಲೆ ಓಡಾಡುತ್ತಿರುವಾಗ ಆ ಕುದುರೆಯೂ ಕೂಡ ಹಸಿರಾಗಿರ್ಬೇಕು ಅಂತ ಅವನ ಮನಸ್ಸಿಗೆ, ಅಕ್ಬರ್ ಅವರ ಮನಸ್ಸಿಗೆ ಬಂದಾಗ ಅದನ್ನ ಬೀರ್ಬಲನ ಹತ್ರ ಹೇಳ್ಕೊತಾರೆ. ಬೀರ್ಬಲ್ ಮುझे ಹರೇ ರಂಗ ಕಾ ಘೋಡಾ ಚಾಹಿಯೆ, ಬೀರ್ಬಲ ನನಗೆ ಹಸಿರಾಗಿರುವಂತ ಕುದುರೆ ಬೇಕು. ತುಮ್ ಮುझे 7 दिन में ಹರೇ ರಂಗ ಕಾ ಘೋಡಾ ಲಾ ದೋ, ನೀನು ನನಗೆ 7 ದಿನದಲ್ಲಿ ಕುದುರೆಯನ್ನ ತಂದುಕೊಡು, ಹಸಿರು ಕುದುರೆಯನ್ನ ತಂದುಕೊಡು. यदि तुम हरे रंग का घोड़ा न ला सके तो हमें अपनी शक्ल मत दिखाओ. ಒಂದು ವೇಳೆ ನೀನು ಹಸಿರು ಕುದುರೆಯನ್ನ ತರಲಿಲ್ಲ ಅಂದ್ರೆ, ಹಸಿರು ಕುದುರೆಯನ್ನ ನೀನು 7 ದಿನದೊಳಗೆ ತರಲಿಲ್ಲ ಅಂದ್ರೆ ನಿನ್ನ ಮುಖವನ್ನ ನನಗೆ ತೋರಿಸ್ಬೇಡ ಅಂತ ಹೇಳಿ ಅಕ್ಬರ್ ಅವರು ಬೀರ್ಬಲನಿಗೆ ಹೇಳ್ತಾರೆ. अकबर और बीरबल दोनों को यह मालूम था कि हरे रंग का घोड़ा तो होता ही नहीं है. ಅಕ್ಬರ ಮತ್ತೆ ಬೀರ್ಬಲ್ಲ ಇಬ್ಬರಿಗೂ ಗೊತ್ತಿದೆ ಏನ್ ವಿಷಯ ಅಂದ್ರೆ ಹಸುರಿನ ಕುದುರೆ ಇರಲ್ಲ, ಹಸಿರು ಕುದುರೆ ಇಲ್ಲ ಅನ್ನೋ ವಿಷಯ ಇಬ್ಬರಿಗೂ ಗೊತ್ತಿದೆ. ಲೇಕಿನ್ ಅಕ್ಬರ್ ಕೋ ಬೀರ್ಬಲ್ ಕಿ ಪರೀಕ್ಷಾ ಲೇನಿ ಥಿ, ಆದ್ರೆ ಅಕ್ಬರನಿಗೆ ಇವನ ಯಾರು ಬೀರ್ಬಲನನ್ನ ಪರೀಕ್ಷಿಸಬೇಕು. ಏನು ಗೊಂದಲಮಯವಾದಂತಹ ಅಥವಾ ಅರ್ಥನೇ ಇಲ್ಲದಿರುವಂತಹ ಪ್ರಶ್ನೆಗಳನ್ನ ಕೇಳೋದು, ಆ ಪ್ರಶ್ನೆಗಳಿಗೆ ಉತ್ತರನೇ ಇರಲ್ಲ, ಆ ರೀತಿ ಕೇಳೋದು ಅಕ್ಬರ ಬೀರ್ಬಲ್ ಕೇಳೋದು. ಯಾಕಂದ್ರೆ ಬೀರ್ಬಲನನ್ನ ಗೊಂದಲಕ್ಕೀಡು ಮಾಡಬೇಕು, ಅವನನ್ನು ಮೂರ್ಖನ್ ಮಾಡಬೇಕು ಅನ್ನೋದು
ಅಕ್ಬರ್ ಆಸೆ ಆಗಿರುತ್ತೆ. ಆದರೂ ಇಲ್ಲಿ ಕೂಡ ಹಸಿರು ಕುದುರೆ ಇರಲ್ಲ ಅನ್ನೋದು ಅಕ್ಬರನಿಗೂ ಗೊತ್ತು, ಬೀರ್ಬಲನಿಗೂ ಗೊತ್ತು. ಅಕ್ಬರ್ ಯಾವಾಗ ನೀನು 7 ದಿನದಲ್ಲಿ ಹಸಿರು ಕುದುರೆ ತರಲ್ವೋ ಅಂತ ಹೇಳಿ ಆದೇಶ ಮಾಡ್ತಾರೆ, ಇಲ್ಲ ಅಂದ್ರೆ ನನಗೆ ಮುಖ ತೋರಿಸ್ಬಿಡ ಅಂತ ಆದೇಶ ಮಾಡ್ತಾರೆ. ಆಗ ಬೀರ್ಬಲ್ಲ ಹಸಿರು ಕುದುರೆ ಸಿಗಲ್ಲ ಅಂತ ಹೇಳಲ್ಲ, ಯಾಕಂದ್ರೆ ಗೊತ್ತಿದೆ ಅವರು ನನ್ನನ್ನ ಪರೀಕ್ಷಿಸ್ತಾ ಇದ್ದಾರೆ ಅನ್ನೋದು ಗೊತ್ತು. ಹಾಗಾಗಿ ಅವನು ಒಪ್ಕೋತಾನೆ. दरअसल इस प्रकार के अटपटे सवाल करके वे चाहते थे कि बीरबल अपनी हार स्वीकार कर ले और जान पहा मैं हार गया, मगर बीरबल भी अपने जैसा एक ही थे। बीरबल हर सवाल का सटीक उत्तर देते थे कि बादशाह अकबर को मुंह की कानी पड़ती थी। अटपटे 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 ಅಂದ್ರೆ ಕಠಿಣವಾದ, ಕಠಿಣ, ಜಾನ್ ಪಾನಹ, जहान पनाह, महाराजा, महाराजा, हार, सोना, सवाल, प्रश्न, सवाल प्रश्न, सटीक, सटीक, ठीक है, ठीक है, सटीक ಅಂದ್ರೆ ठीक है। दरअसल इस प्रकार के अटपटे सवाल के वे चाहते थे कि बीरबल अपनी हार स्वीकार कर ले। ವಾಸ್ತವಿಕವಾಗಿ ಹೇಳಬೇಕು ಅಂದ್ರೆ, ದರಸಲು ವಾಸ್ತವವಾಗಿ ಹೇಳಬೇಕು ಅಂದ್ರೆ ಅಕ್ಬರನ ಉದ್ದೇಶ ಏನು, ಈ ತರ ಪ್ರಶ್ನೆಗಳನ್ನ ಕೇಳೋ ಉದ್ದೇಶ ಏನಾಗಿತ್ತು ಅಂದ್ರೆ ಬೀರ್ಬಲ್ಲನನ್ನ ಸೋಲಿಸ್ಬೇಕು. ಒಟ್ಟು ಬೀರ್ಬಲ್ಲ ಬಂದು ನಾನು ಸೋತಿದ್ದೀನಿ ಅಂತ ಹೇಳಬೇಕು. ಹಾಗೆ ಅವನು ಬಂದು ಹೇಳಬೇಕು, ಜಹಾನ್ ಪಹಾನ್ ಮೇ ಹಾರ್ ಗಯ, ಮಹಾರಾಜರೇ ನಾನು ಸೋತು ಬಿಟ್ಟೆ ಅಂತ ಹೇಳಿ ಬೀರ್ಬಲ್ಲ ಬಂದು ನನ್ನ ಎದುರಿಗೆ ಹೇಳಬೇಕು ಅನ್ನೋದೇ ಅಕ್ಬರ್ನ ಉದ್ದೇಶ ಆಗಿತ್ತು. ಮಗರ್ ಬೀರ್ಬಲ್ ಬಿ ಅಪ್ನೆ ಜೈಸೆ ಏಕ್ ಹಿ ಥೇ, ಆದರೆ ಬೀರ್ಬಲ್ಲ ಅವರೇ ಸಾಟಿ, ಬೀರ್ಬಲ್ಲರೇ ಸಾಟಿ, ಆ ರೀತಿಯಾಗಿ ಇರುವಂತಹ ವ್ಯಕ್ತಿ ಅವರಾಗಿದ್ರು. ಯಾವತ್ತೂ ರಾಜರು ಹೇಳಿರುವಂತಹ ಪ್ರಶ್ನೆ, ರಾಜರು ಕೊಟ್ಟಿರುವಂತಹ ಕಠಿಣವಾದ ಪ್ರಶ್ನೆನೂ ಕೂಡ ಅವರು ಸೋಲನ್ನ ಸ್ವೀಕರಿಸ್ತಿರ್ಲಿಲ್ಲ. ಅಷ್ಟು ಚಾಣಾಕ್ಷತನದಿಂದ ಅವುಗಳಿಗೆ ಉತ್ತರವನ್ನ ಕೊಡ್ತಾ ಇದ್ರು. बीरबल हर सवाल का सटीक उत्तर देते थे कि बादशाह अकबर को मुंह की कानी पड़ती थी। ಬೀರ್ಬಲ್ ಅವರು ಕೇಳಿರುವಂತಹ ಕಠಿಣವಾದ ಪ್ರಶ್ನೆಗಳಿಗೆ ಅಷ್ಟೇ ಅವರು ಟೀಕೆ ಅಥವಾ ನಗೆ ಉತ್ತರಗಳನ್ನ ಕೊಡ್ತಾ ಬರ್ತಿದ್ರು. ನಗ ಉತ್ತರಗಳೇ ಇರ್ತಿದ್ವು, ಆ ಉತ್ತರಗಳಲ್ಲಿ ನಗು ತುಂಬಿರ್ತಿತ್ತು. ಆ ರೀತಿಯಾಗಿ ಕೊಟ್ಟು ಬಾದುಷಾ ಅವರಿಗೆ, ಮಹಾರಾಜರಿಗೆ ಅಯ್ಯೋ ನಾನು ಈ ಕೇಳಬಾರ್ದಿತ್ತೇನೋ ಅಂತ ಅವರಿಗೆ ಅನಿಸ್ಬೇಕು. ಆ ರೀತಿಯಾಗಿ ಉತ್ತರವನ್ನ ಬೀರ್ಬಲ್ಲ ಕೊಡ್ತಾ ಇದ್ರು. बीरबल हरे रंग के घोड़े की खोज के बहाने 7 दिन इधर उधर घूमते रहे। 8वें दिन वे दरबार में हाजिर हुए और बादशाह से बोला, जहां पनाह मुझे हरे रंग का घोड़ा मिल गया है। बादशाह को आश्चर्य हुआ। उन्होंने कहा, जल्दी बताओ कहाँ है हरा घोड़ा। बीरबल ने कहा, जहां पनाह घोड़ा तो आपको मिल जाएगा, मैंने बड़ी मुश्किल से खोजा है, मगर उसके मालिक ने 2 शर्त रखी है।
ಬೇಗ, ಮುಷ್ಕಿಲ್ ಮುಷ್ಕಿಲ್ ಕಷ್ಟ, ಮುಷ್ಕಿಲ್ ಕಷ್ಟ. ಖೋಜ್ ಖೋಜ್ ಹುಡುಕಾಟ, ಹುಡುಕಾಟ. ಶರ್ತ್ ಶರ್ತ್ ಸವಾಲು, ಶರ್ತ್ सवाल. बीरबल हरे रंग के घोड़े की खोज के बहाने 7 दिन इधर उधर घूमते रहे. ಬೀರ್ಬಲ್ ಅವರು ಹಸಿರು ಕುದುರೆಯನ್ನ ಹುಡುಕ ಒಂದು ನೆಪ ಮಾಡಿಕೊಂಡು, ಬಹಾನೆಯನ್ನ ನೆಪ ನೆಪ ಮಾಡಿಕೊಂಡು 7 ದಿನದಲ್ಲಿ ನೀನು ಕುದುರೆ ಹುಡ್ಕೊಂಡ್ಬರ್ಬೇಕು ಅಂತ ರಾಜ ಹೇಳಿದ್ರಲ್ಲ. 7 ದಿನ ಆದ್ರೆ ಏನ್ ಮಾಡಿದ್ರು ಅಂದ್ರೆ ಸುಮ್ಮನೆ ಆ ಕಡೆ ಈ ಕಡೆ ತಿರುಗಾಡಿ 7 ದಿನವನ್ನ ಕಳೆದ್ರು. 8वें दिन ये दरबार में हाजिर हुए और बादशाह से बोले, जहां पनाह मुझे हरे रंग का घोड़ा मिल गया है. 7 ದಿವಸ ಹಂಗೆ ಸುಮ್ಮನೆ ಕಾಲವನ್ನ ಕಳೆದ್ರು, ಆ ಕಡೆ ಈ ಕಡೆ ತಿರುಗಾಡಿ ಕಾಲವನ್ನ ಕಳೆದು 8ನೇ ದಿವಸ ಆಸ್ಥಾನಕ್ಕೆ, ರಾಜರ ಆಸ್ಥಾನಕ್ಕೆ ಬಂದ್ಬಿಟ್ಟು, ಮಹಾರಾಜರೇ ನನಗೆ ಹಸಿರು ಕುದುರೆ ಸಿಕ್ಕಿದೆ ಅಂತ ಹೇಳಿ ಬೀರ್ಬಲ್ಲ ಮಹಾರಾಜರಿಗೆ ಹೇಳ್ತಾನೆ. ಆಗ ಮಹಾರಾಜರು ಬಾದಶಾಹಕ್ಕೂ ಆಶ್ಚರ್ಯ ಹುವ, ಕುದುರೆ ಸಿಕ್ಕಿದೆ, ಹಸಿರು ಕುದುರೆ ಸಿಕ್ಕಿದೆ ಅನ್ನೋ ವಿಷಯವನ್ನ ಬಂದು ಹೇಳಿದಾಗ ನಿಜವಾಗ್ಲೂ ಮಹಾರಾಜರಿಗೆ ಆಶ್ಚರ್ಯ ಆಗುತ್ತೆ. ಉನ್ಹೋನೆ ಕಹಾ, ಅವ್ರು ಹೇಳ್ತಾರೆ, ಜಲ್ದಿ ಬತಾವೋ ಕಹಾ ಹೇ ಹರಾ ಘೋಡ, ಬೇಗ ಹೇಳು ಬೇಗ ಹೇಳು, ಎಲ್ಲಿ ಹಸಿರು ಕುದುರೆ ಎಲ್ಲಿದೆ ಹೇಳು ಅಂತ. ಬೀರ್ಬಲ್ನೆ ಕಹಾ, ಬೀರ್ಬಲ್ಲ ಹೇಳ್ತಾನೆ ಅವಾಗ, ಜಹಾ ಪನಾಹ ಘೋಡಾ ತೋ ಆಪ್ಗೆ ಮಿಲ್ ಜಾಯೇಗಾ. ಮಹಾರಾಜರೇ ಕುದುರೆ ನಿಮಗೆ ಸಿಗುತ್ತೆ. मैंने बड़ी मुश्किल से उसे खोजा है, ನಾನು ತುಂಬಾ ಕಷ್ಟಪಟ್ಟು ಆ ಕುದುರೆಯನ್ನ ಹುಡುಕಿದ್ದೀನಿ, ಹಾಗಾಗಿ ನಿಮಗೆ ಸಿಗುತ್ತೆ. ಮಗರ್ ಉಸ್ಕೆ ಮಾಲಿಕ್ ನೆ 2 ಶರ್ತ್ ರಕ್ಕಿ ಹೈ, ಆದ್ರೆ ಆ ಮಾಲೀಕ, ಆ ಕುದುರೆಯ ಮಾಲೀಕ 2 ಷರತ್ತುಗಳನ್ನ ಹಾಕಿದ್ದಾನೆ, 2 ಸವಾಲನ್ನ ನಮಗೆ ಹಾಕಿದ್ದಾನೆ ಅಂತ ಹೇಳ್ತಾರೆ. बादशाह ने कहा, क्या शर्त है? पहली शर्त तो यह है कि घोड़ा लेने के लिए आपको स्वयं जाना चाहिए. यह तो बड़ी आसान शर्त है. दूसरी शर्त क्या है? घोड़ा खास रंग का है, इसलिए उसे लाने का दिन भी खास ही होगा. उसका मालिक का कहता है कि सप्ताह के 7 दिनों के अलावा किसी भी दिन आकर उसे ले जाओ. ಇಲ್ಲಿ ಸ್ವಯಂ, ಸ್ವತಃ, ಸ್ವತಃ, ಆಸಾನ್, ಸುಲಭ, ಸುಲಭ, ಖಾಸ್, ಖಾಸ್, ವಿಶೇಷ, ವಿಶೇಷ, ಸಪ್ತಾಹ, ಸಪ್ತಾಹ ಅಂದ್ರೆ 7 ವಾರ, ವಾರ. ಅಲಾವ, ಅಲಾವ ಬದಲಿಗೆ, ಅಲಾವ ಬದಲಿಗೆ. बादशाह ने कहा, क्या शर्त है? ಮಹಾರಾಜರು ಏನ್ ಶರ್ತು ಅಂತ ಕೇಳ್ತಾರೆ. पहली शर्त तो यह है कि घोड़ा लेने के लिए आपको स्वयं
ಮಾಲೀಕರು ಹಾಕಿರುವಂತಹ ಮೊದಲನೇ ಷರತ್ತು ಏನಂದ್ರೆ ಕುದುರೆಯನ್ನ ತೆಗೆದುಕೊಂಡು ಹೋಗಲು ಸ್ವತಃ ನೀವೇ ಬರ್ಬೇಕಂತೆ. यह तो बड़ी आसान शर्त है. दूसरी शर्त क्या है? ಬೀರ್ಬಲ್ಲ ಹೇಳಿರುವಂತ ಈ ಮಾತನ್ನ ಕೇಳಿ ಮಹಾರಾಜರು ಅಕ್ಬರ್ ಅವರು ಹೇಳ್ತಾರೆ ಇದು ತುಂಬಾ ಸುಲಭ, ಸರಿ ಅದನ್ನ ನಾನು ತಗೊಳಕ್ ಬರ್ತೀನಿ. ಎರಡನೇ ಷರತ್ತು ಏನು? ಆತ ನೀಡಿರುವಂತಹ ಎರಡನೇ ಷರತ್ತು ಏನು ಅಂತ ಕೇಳ್ತಾರೆ. ಅದಕ್ಕೆ ಬೀರ್ಬಲ್ ಹೇಳ್ತಾನೆ ಗೋಡ ವಿಶೇಷ ರಂಗ ಕಾ ಹೈ. ಕುದುರೆ ವಿಶೇಷವಾದ ಬಣ್ಣ ಉಳ್ಳಂಥದ್ದು, ಹಸಿರು ಬಣ್ಣ ಅಂತ ಹೇಳಿದ್ರಲ್ವಾ, ಹಾಗಾಗಿ ಇದು ವಿಶೇಷ ಕುದುರೆ ಆಗಿರೋದ್ರಿಂದ इसलिए उसे लाने के दिन भी खास ही होगा. ಹಾಗಾಗಿ ಆ ಕುದುರೆ ವಿಶೇಷವಾಗಿರೋದ್ರಿಂದ ಕುದುರೆಯನ್ನ ತರುವ ದಿನನೂ ಕೂಡ ವಿಶೇಷವಾಗಿರಬೇಕು. ಉಸ್ಕಾ ಮಾಲೀಕ कहता है कि ಹೇಳ್ತಾರೆ ಆ ಕುದುರೆಯ ಮಾಲೀಕ ಹೇಳ್ತಾರೆ सप्ताह के 7 दिनों के अलावा किसी भी दिन आकर उसे ले जाओ. ಹೇಳ್ತಾರೆ ಕುದುರೆ ವಿಶೇಷವಾಗಿರೋದ್ರಿಂದ ಕುದುರೆಯನ್ನು ಕೂಡ ಒಯ್ಯಲು ವಿಶೇಷ ದಿನವನ್ನೇ ನೋಡಬೇಕು. ಏನು ಅಂದ್ರೆ ವಾರದ 7 ದಿನವನ್ನ ಹೊರತುಪಡಿಸಿ ಅದರ ಬದಲಿಗೆ ಮಿಕ್ಕಿದ ದಿನ ಒಂದು ತಗೊಂಡು ಹೋಗಿ ಅಂತ ಹೇಳಿ ಆತ ಷರತ್ತು ಹಾಕಿದ್ದಾನೆ ಅಂತ ಬೀರ್ಬಲ್ಲ ಹೇಳಿದ್ದಾರೆ. ವಾರದ 7 ದಿನ ಹೊರತುಪಡಿಸಿ ಮತ್ತೆ ದಿನಗಳೇ ಇಲ್ಲ, ಇರದೇ ವಾರಕ್ಕೆ 7 ದಿನ. ಆ 7 ದಿನವೂ ಹೋಗಕ್ಕಾಗದೆ ಇದ್ಮೇಲೆ ಆ ಕುದುರೆ ಇಲ್ಲ ಅಂತ ಅರ್ಥ. ಹಾಗಾಗಿ ಈ ಸವಾಲನ್ನ ಅಕ್ಬರನಿಗೆ ಬೀರ್ಬಲ್ಲನೇ ಹುಟ್ಟಾಕಿ ಹೇಳಿರೋಂಥದ್ದು. ನಾನು ಹುಡುಕಿದ್ದೀನಿ ಕುದುರೆನ, ಆದ್ರೆ ಕುದುರೆ ಮಾಲೀಕ ಈ ರೀತಿ ಷರತ್ತು ಹಾಕಿದ್ದಾನೆ. ಏನಂದ್ರೆ ವಾರದ 7 ದಿನ ಬಿಟ್ಟು ಉಳಿದಿರೋ ದಿನದಲ್ಲಿ ಆ ಕುದುರೆಯನ್ನ ನೀವು ತಗೊಂಡು ಹೋಗ್ಬೋದು ಅಂತ ಹೇಳಿದಾನೆ ಅಂತ ಹೇಳ್ತಾರೆ. अकबर इसका मतलब समझ नहीं पाए. वे बीरबल का मुंह देखता रह गए. बीरबल ने हंसते हुए कहा जहां पनाह हरे रंग का घोड़ा लाना हो तो उसकी शर्त भी माननी ही पड़ेगी. तब अकबर को मालूम हो गया कि उन्होंने बीरबल को उल्लू बनाना चाहता था, लेकिन अब वे खुद उसके जाल में फंस गए थे. अकबर खिलखिल कर हंस पड़े. बीरबल की चतुराई से वे खुश हुए. समझ गए कि बीरबल को मूर्ख बनाना सरल नहीं है. मतलब अर्थ उल्लू गूबे व मूर्ख. गूबे व मूर्ख. ಅಕ್ಬರ್ ಇಸ್ಕಾ ಮತ್ಲಬ್ ಸಮಜ್ ನಹಿ ಪಾಯೆ. ಅಕ್ಬರು ಆ ಮಾತನವರಿಗೆ ಅರ್ಥ ಆಗಲಿಲ್ಲ ಏನಿರ್ಬೋದು ಅಂತ. ಅಂದ್ರೆ ವಾರದ 7 ದಿನ ಹೊರತುಪಡಿಸಿ ಕುದುರೆಯನ್ನ ನೀವು ತಗೊಂಡು ಹೋಗ್ಬೇಕಂತೆ ಅಂತ ಮಾಲೀಕರು ಷರತ್ತು ಹಾಕಿದ್ದಾರೆ ಅನ್ನೋದನ್ನ ಹೇಳಿದಾಗ ತಕ್ಷಣಕ್ಕೆ ಅಕ್ಬರನಿಗೆ ಅದು ಹೊಳೆಯಲ್ಲ. ವೇ ಬೀರ್ಬಲ್ ಕಾ ಮುಖ ದೇಖ್ತೇ ರಹ ಗಯೆ. ಮುಖ ಅಂದ್ರೆ ಮುಖ, ಅವರು ಬೀರ್ಬಲ್ ಮುಖ ನೋಡಕ್ಕೆ ಶುರು ಮಾಡಿದ್ರು. ಅರ್ಥ ಆಗ್ತಾನೆ ಬೀರ್ಬಲ್ ಮುಖ ನೋಡಕ್ಕೆ ಶುರು ಮಾಡಿದ್ರು. ಬೀರ್ಬಲ್ ನೇ ಹಸ್ತೆ ಹುಯೆ ಕಹಾ. ಬೀರ್ಬಲ್ ನಗ್ನಗ್ತಾ ಹೇಳ್ತಿದ್ದಾರೆ ಜಹಾಂ ಪನಾಹ ಹರೇ ರಂಗ ಕಾ ಘೋಡಾ ಲಾನಾ ಹೈ ಹೋ ತೋ ಉಸ್ಕಿ ಶರ್ತೆ ಭಿ ಮಾನ್ನಿ ಹಿ ಪಡೇಗಿ. ಅವಾಗ ನಗ್ನಗ್ತಾ ಹೇಳ್ತಾನೆ ನಿಮಗೆ ಹಸಿರು ಕುದುರೆ ಬೇಕು ಅನ್ನೋದಾದ್ರೆ ನೀವು ಅವನ ಷರ್ತನ್ನ ಒಪ್ಪಬೇಕಾಗುತ್ತೆ ಅಂತ. तब अकबर को मालूम हो गया कि उन्होंने बीरबल को उल्लू बनाना चाहा था, लेकिन अब वे खुद उस
ಅರ್ಥ ಆಗುತ್ತೆ. ಅವಾಗ ಅನ್ಕೋತಾರೆ, ನಾನು ಅವನನ್ನ ನನ್ನ ಈ ಗೊಂದಲಮಯ ಪ್ರಶ್ನೆಯಲ್ಲಿ ಅವನಿಗೆ ಸಿಕ್ಕಾಕಿಸ್ಬೇಕು, ಅವನನ್ನು ಸೋಲಿಸ್ಬೇಕು ಅಂತ ನೋಡಿದ್ರೆ ನಾನೇ ಸ್ವಯಂ ನನ್ನ ಪ್ರಶ್ನೆ ಒಳಗೆ ನಾನೇ ಮೂರ್ಖ ಆದೆ, ಅವನನ್ನು ಮೂರ್ಖನನ್ನಾಗಿ ಮಾಡಬೇಕು ಅಂತ ಹೋದೆ, ನಾನೇ ಮೂರ್ಖನಾಗ್ಬಿಟ್ನಲ್ಲಪ್ಪ ಅಂತ ಅವರವರಷ್ಟಕ್ಕೆ ಅವರಿಗೆ ನಗು ಬರುತ್ತೆ. ಅಕ್ಬರ್ ಕಿಲ್ಕಿಲ್ಕರ್ ಹಸ್ಪಡೆ. ಆತನ ಚತುರತೆ, ಬೀರ್ಬಲ್ಲನ ಆ ಬುದ್ಧಿಯನ್ನು ನೋಡಿ ಅಕ್ಬರು ಜೋರಾಗಿ ನಗ್ತಾರೆ. ಬೀರ್ಬಲ್ ಈ ಚತುರಾಯಿ ಸೇವೆ ಖುಷ್ ಹುಯೆ. ಬೀರ್ಬಲ್ಲನ ಈ ಚತುರತೆಯಿಂದ ನಿಜವಾಗ್ಲೂ ಅವರು ಖುಷಿ ಆಗ್ಬಿಡ್ತಾರೆ. ಸಮಜ್ ಗಯೆ ಕಿ ಬೀರ್ಬಲ್ ಕೋ ಮೂರ್ಖ ಬನಾನಾ ಸರಲ್ ನಹಿ ಹೈ. ಅವರು ಒಂದು ಏನು ಅರ್ಥ ಮಾಡ್ಕೊಂಡ್ರು ಅಂದರೆ ಬೀರ್ಬಲ್ಲನನ್ನ ಮೂರ್ಖನ್ ಮಾಡೋದು ತುಂಬ ಕಷ್ಟ ಅನ್ನೋದನ್ನ ಒಂದು ಅರ್ಥ ಮಾಡಿಕೊಂಡ್ರು. ಇಲ್ಲಿ ಏನಂದ್ರೆ ಈ ಥರ ಸಣ್ಣ ಪುಟ್ಟ ಬಹಳ ಕಥೆಗಳಿದ್ದಾವೆ. ಬೀರ್ಬಲ್ಲ ಮತ್ತೆ ಅಕ್ಬರ್ ಅವರು ಒಂದ್ಸರಿ ತೋಟದಲ್ಲಿ ಹೋಗ್ತಿದ್ರಂತೆ. ಆಗ ಬೀರ್ಬಲ್ಲ ಸುಮ್ಮನೆ ಅಕ್ಬರ್ ಅವರು ಸುಮ್ಮನೆ ಬೀರ್ಬಲ್ಲನಿಗೆ ಚಮಕ್ ಕೊಡೋಣ, ಅವನಿನ್ನ ಮೂರ್ಖನ್ ಮಾಡೋಣ ಅಂತ ಹೇಳಿ ನಾವಿಬ್ರು ತೋಟದಲ್ಲಿ ಹೋಗಿ ನನಗೆ ನಿನ್ನೆ ರಾತ್ರಿ ಕನಸ್ಬಿತ್ತು, ಹೀಗೆ ನಾವು ತೋಟದಲ್ಲಿ ನೆಡ್ಕೊಂಡು ಹೋಗ್ತಾ ಇದ್ವಿ. ಅವಾಗ ಪಕ್ಕದಲ್ಲಿ ಒಂದು ಜೇನಿನ ಹೊಂಡ ಇತ್ತು, ಇನ್ನೊಂದು ಕೆಸರಿನ ಗುಂಡಿ ಇತ್ತು. ಹೀಗೆ ನಡ್ಕೊಂಡು ಹೋಗ್ತಿರುವಾಗ ನಾನು ಪಟ್ಟಂತ ಜೇನಿನ ಆ ಹೊಂಡದಲ್ಲಿ ಬಿದ್ಬಿಟ್ಟೆ. ಹೀಗೆ ನಡ್ಕೊಂಡು ಹೋಗ್ತಾ ಇದ್ವಿ. ಆವಾಗ ನೀನು ಕೆಸರಿನ ಹೊಂಡದಲ್ಲಿ ಬಿದ್ದೆ, ನಾನು ಜೇನಿನ ಹೊಂಡದಲ್ಲಿ ಬಿದ್ದೆ ಅಂತ ಹೇಳಿ ಬೀರ್ಬಲ್ಲನಿಗೆ ಅಕ್ಬರ್ ಅವರು ಹೇಳ್ತಾರೆ. ಆಗ ಬೀರ್ಬಲ ಹೇಳ್ತಾನಂತೆ, ನನಗೂ ಅದು ಮುಂದುವರೆದು ಕನಸು ಬಿದ್ದಿದೆ ಅಂತ ಹೇಳ್ತಾರಂತೆ. ಅವಾಗ ಅಕ್ಬರ್ ಅವರಿಗೆ ಆಶ್ಚರ್ಯ, ಏನು ಅಂತ ಕೇಳ್ತಾರೆ. ಅವಾಗ ಹೇಳಿದ್ರಂತೆ, ಇಬ್ರು ಮೇಲೆ ಬಂದ್ವಿ, ನಾನು ನಿಮ್ಮ ಕೈಯನ್ನು ನೆಕ್ಕಿದೆ, ನೀವು ನನ್ನ ಕೈಯನ್ನು ನೆಕ್ಕಿದ್ರಿ. ಅವಾಗ ರಾಜರಿಗೆ ಆಶ್ಚರ್ಯ ನಗು ಬಂದ್ಬಿಡದಂತೆ. ಅಂದರೆ ನಾನು ಇವನನ್ನು ಮೂರ್ಖನ್ ಮಾಡಕ್ಕೆ ಹೋದ್ರೆ ನನ್ನನ್ನೇ ಈತ ಮೂರ್ಖ ಮಾಡ್ತಾನೆ ಅಂತ ಹೇಳಿ ಈ ಥರ ಸಣ್ಣ ಪುಟ್ಟ ಕಥೆಗಳು ಬಹಳ ಇದೆ. ಅಕ್ಬರ್ ಮತ್ತೆ ಬೀರ್ಬಲ್ಲನ ಮಧ್ಯೆ ನಡೆಯುವಂಥ ಇಂಥ ಅನೇಕ ಕೃತಿಗಳು ನೀವು ಭಾಳ ಇದೆ. ಅಂದರೆ ಅವರು ಓದ್ತಾ ಅಕ್ಬರ್ ಬೀರ್ಬಲ್ ಅನ್ನೋ ಪುಸ್ತಕನೇ ಇದೆ, ಅದನ್ನು ಓದ್ತಾ ಹೋದರೆ ತುಂಬ ಖುಷಿ ಸಿಗುತ್ತೆ ಅಂತ ಒಂದು ಪಾಠನ ಇಲ್ಲಿ ನಿಮಗೆ ನೀಡಿದ್ದಾರೆ. ನೋಡ್ರಿ, ಮೊದಲು ಒಂದು ವಾಕ್ಯದ ಪ್ರಶ್ನೆಗಳನ್ನು. ಅಕ್ಬರ್ ಕಹಾ ಘೂಮ್ನೆ ಗಯೇ ಥೇ. ಅಕ್ಬರ್ ಅವರು ಎಲ್ಲಿ ತಿರುಗಾಡಲು ಹೋಗಿದ್ರು? ಶಾಹಿ ಬಾಗ್ ಮೇ ಘೂಮ್ನೆ ಗಯೇ ಥೇ. ಶಾಹಿ ಬಾಗ್ ಅಂದರೆ ಮಹಾರಾಜರ ಉದ್ಯಾನವನ, ರಾಜರಿಗೆ ಅಂತ ಇರೋ ಉದ್ಯಾನವನದಲ್ಲಿ ಅವರು ತಿರುಗಾಡಕ್ಕೆ ಹೋಗಿದ್ರು. ಅಕ್ಬರ್ ಕ್ಯೋ ಖುಷ್ ಹುಯೆ. ಅಕ್ಬರನಿಗೆ ಯಾಕೆ ತುಂಬ ಖುಷಿ ಆಯಿತು? क्योंकि वो बाग हरे भरे वृक्षों को देखकर, बाग में हरे भरे वृक्षों का देखकर अकबर को बहुत खुश हुए. अकबर ने बीरबल को क्या लाने के लिए कहा? अकबर ने बीरबल को हरे घोड़ा लाने के लिए कहा. हसरू कुದುರೆಯನ್ನು ತರಕ್ಕೆ ಹೇಳಿದ್ರು. अकबर और बीरबल दोनों को क्या मालूम था हरे घोड़ा नहीं रहता? इस विषय के बारे में अकबर और बीरबल दोनों को मालूम था. बीरबल कितने दिनों तक घूमते रहे? बीरबल 7 दिनों तक घूमते रहे. घोड़े के मालिक की कितनी शर्तें थी? घोड़े की मालिक की 2 शर्तें थी. अकबर बीरबल को क्या बनाना चाहते थे? अकबर बीरबल को उल्लू बनाना चाहते थे. अकबर बीरबलनನ್ನ ಮೂರ್ಖನನ್ನಾಗಿ ಮಾಡಬೇಕು ಅನ್ನೋದಿತ್ತು. 2 या 3 वाक्यों में उत्तर लिखिए. अकबर ने बीरबल से शाही बगीचे में घूमते समय क्या देखा? अकबर ಮತ್ತು ಬೀರ್ಬಲ್ ಅವರು ಮಹಾರಾಜರ ಉದ್ಯಾನವನದಲ್ಲಿ ಸುತ್ತಾಡ್ತಾ ಏನನ್ನ ನೋಡಿದ್ರು? ಅಕ್ಬರ್ ಅವರು ಬೀರ್ಬಲ್ ಸುತ್ತಾಡ್ಬಿಟ್ಟು ನೋಡಿ ಬೀರ್ಬಲ್ಲನಿಗೆ ಅವರು ಏನನ್ನ ಹೇಳಿದ್ರು ಅಂತ ಕೇಳಿದ್ದಾರೆ. ಬೀರ್ಬಲ್ ಹೇಳ್ತಾರೆ, बीरबल मुझे हरे रंग का घोड़ा चाहिए, तुम मुझे 7 दिनों में हरे रंग का घोड़ा ला दो. यदि तुम हरे रंग का घोड़ा न ला सके तो हमें अपनी शक्ल मत दिखाओ. ನೀನು ಹಸಿರು ಕುದುರೆನ ತಂದು ಕೊಡಬೇಕು 7 ದಿನದಲ್ಲೇ, ಇಲ್ಲ ಅಂದ್ರೆ
ನಿನ್ನ ಮುಖವನ್ನು ನಮಗೆ ತೋರಿಸ್ಬೇಡ ಅಂತ ಹೇಳ್ತಾರೆ. ಬೀರ್ಬಲ್ ने अकबर से 8वें दिन क्या कहा? ಬೀರ್ಬಲ 7 ದಿನದವರೆಗೆ ಸುತ್ತಾಡ್ದ. 8ನೇ ದಿನ ಬಂದು ಏನ್ ಹೇಳ್ತಾನೆ? बीरबल ने आकर अकबर से 8वें दिन दरबार में हाजिर हुए और बादशाह से बोला, जहां पनाह मुझे हरे रंग का घोड़ा मिल गया. बीरबल के अनुसार घोड़े के मालिक की 2 शर्तें क्या थी? बीरबलನ ಅನುಸಾರ ಕುದುರೆಯ ಮಾಲೀಕನ 2 ಷರತ್ತುಗಳು ಏನು? एक पहली शर्त है तो है कि घोड़े लेने के लिए महाराज स्वयं जाना पड़ता है. दूसरा शर्त, घोड़ा कास रंग का है इसलिए उसे लाने के दिन भी कास ही होगा. उसका मालिक कहता कि सप्ताह के दिनों के अलावा किसी भी दिन आकर उसे ले जाओ, घोड़े को ले जाओ. अंत में अकबर क्या समझ गया? ಕೊನೆಗೆ अकबर ಅವರು ಏನನ್ನ ಅರ್ಥ ಮಾಡ್ಕೊತಾರೆ? अकबर को मालूम हो गया कि उन्होंने बीरबल को उल्लू बनाना चाहता था, लेकिन अब वे खुद उसके जाल में फंस गए थे. ಅವನನ್ನ ಮೂರ್ಖ ಮಾಡಬೇಕು ಅಂತ ಹೋಗ್ತಾರೆ, ಆದ್ರೆ ಅದರಲ್ಲಿ ತಾವೇ ಸಿಕ್ಕಾಕೊಳ್ತಾರೆ. नीचे दिए गए कथन किसके है? किसने किसने किससे कहा? जहां पनाह मुझे हरे रंग का घोड़ा मिल गया है. बीरबल ने कहा, अकबर से कहा. जल्दी बताओ